ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿ ಬಹು ಮುಖ್ಯವಾದ ಅಂಗ ಅಂದ್ರೆ ಅದು ಕಿಡ್ನಿ. ಮೂತ್ರಾಂಗ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಉತ್ತಮವಾಗಿ ಇಡುವಲ್ಲಿ ಮಹತ್ತರದ ಕೊಡುಗೆ ನೀಡುತ್ತೆ. ದೇಹದಿಂದ ವಿಷ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನ ಹೊರಹಾಕಲು ಕಿಡ್ನಿ ಸಹಾಯ ಮಾಡುತ್ತೆ. ಈಗಿನ ಜನರ ಜೀವನ ಶೈಲಿ ಬದಲಾಗುತ್ತಿರುವ ಪರಿಣಾಮ ಮೊದಲಿಗಿಂತ ಹೆಚ್ಚು ಮೂತ್ರಪಿಂಡದ ತೊಂದರೆಗಳು ಕಾಣಿಸಲು ಪ್ರಾರಂಭವಾಗಿದೆ. ಆದ್ದರಿಂದ ಹಾಗಾಗಿ ಜನರು ತಿಳಿದುಕೊಳ್ಳಬೇಕಾದ ವಿಷಯಗಳು ಏನೆಂದರೆ, ಕಿಡ್ನಿ ವೈಫಲ್ಯದ ಲಕ್ಷಣಗಳು ಯಾವುದು, ವೈಫಲ್ಯಕ್ಕೆ ಕಾರಣ ಏನು, ಜೊತೆಗೆ ಕಿಡ್ನಿ ಕಸಿ ಎಂದರೆ ಏನು ಎಂಬುದು. ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ವೈದ್ಯರಾದಂತಹ ಎ ಚಂದ್ರಶೇಖರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೂ ವೀಕ್ಷಕ ಸ್ನೇಹಿತರೆಲ್ಲರಿಗೂ ನನ್ನಿಂದ ಮತ್ತು ನಮ್ಮ ಆಸ್ಪತ್ರೆಯ ಕುಟುಂಬದವರಿಂದ ಕನ್ನಡ ನಾಡ ಹಬ್ಬವಾದ ದಸರಾವಿನ ಹಾರ್ದಿಕ ಶುಭಾಶಯಗಳು. ಓಕೆ ಡಾಕ್ಟರ್, ಮೊದಲನೆಯದಾಗಿ ನೇತ್ರದಾನದ ಬಗ್ಗೆ ಯೂಶುವಲಿ ಜನರು ಕೇಳಿರ್ತಾರೆ, ಕಿಡ್ನಿ ದಾನದ ಬಗ್ಗೆ ಜನರು ಕೇಳಿರ್ತಾರೆ. ಒಬ್ಬ ವ್ಯಕ್ತಿ ಇದನ್ನ ಹೊರತುಪಡಿಸಿ ಯಾವುದೆಲ್ಲ ದಾನವನ್ನ ಮಾಡಬಹುದು, ಅಂಗಗಳ ಬಗ್ಗೆ ಹೇಳೋದಾದ್ರೆ? ಹೌದು, ಭಾಳ ಜನರಿಗೆ ನೇತ್ರದಾನದ ಬಗ್ಗೆ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇದೆ. ಬಟ್ ಭಾಳ ಜನಕ್ಕೆ, ಇನ್ಫ್ಯಾಕ್ಟ್ ಇವನ್ ಮೆಡಿಕಲ್ ಪ್ರೊಫೆಷನಲ್ಸ್ನಲ್ಲಿ ಕೂಡ ಬೇರೆ ಅಂಗಾಂಗಗಳು ಬದಲಾಯಿಸ್ಬೋದು, ಟ್ರಾನ್ಸ್ ಮಾಡ್ಬೋದು ಅಂತ ಒಂದು ಮಾಹಿತಿ ಇರುವುದಿಲ್ಲ. ಉದಾಹರಣೆಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಲಂಗ್ ಟ್ರಾನ್ಸ್ಪ್ಲಾಂಟ್, ಲಿವರ್, ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ್ ಟ್ರಾನ್ಸ್ಪ್ಲಾಂಟ್ ಕೂಡ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಜೊತೆಗೆ ನಾವು ಮಾಡಬಹುದು. ಇನ್ನು ಕೆಲವರಲ್ಲಿ ಇತ್ತೀಚೆಗೆ ಫೇಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದಾರೆ. ಜಗತ್ತಿನಲ್ಲಿ ಕೆಲವೊಬ್ಬರು ಹೊಸ ಮುಖದಿಂದ ಅವರು ಜೀವಂತವಾಗಿದ್ದಾರೆ. ಇದು ಕೇಳೋದು ಭಾಳ ಆಶ್ಚರ್ಯಕವಾಗಿರಬಹುದು ನಿಮಗೆ. ಕೈ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಕೈ ಟ್ರಾನ್ಸ್ಪ್ಲಾಂಟ್ ಕೆಲವೊಂದು ಹಾಸ್ಪಿಟಲ್ ಮಾಡಿದ್ದಾರೆ. ಗರ್ಭಾಶಯ, ಯುಟ್ರಸ್ಸನ್ನು ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಕೆಲವೊಬ್ಬರು ಯುಟ್ರಸ್ಸನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ ಅದರಲ್ಲಿ ಒಂದು ಮಗುವನ್ನು ಎತ್ತಿದ್ದಾರೆ. ಸೊ ಇಂಥ ಟ್ರಾನ್ಸ್ಪ್ಲಾಂಟ್ಸು ಮಾಡಬಹುದು. ಇನ್ನು ಕೆಲವರಲ್ಲಿ ಈ ಟ್ರಾನ್ಸ್ಪ್ಲಾಂಟ್ಸ್ಗಳು ಜೀವಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಟ್ರಾನ್ಸ್ಪ್ಲಾಂಟ್, ಜೀವನವಾಗಿ ಸಂತೋಷವಾಗಿರುವುದಕ್ಕೆ. ಇನ್ನು ಕೆಲವೊಬ್ಬರಲ್ಲಿ ಉತ್ತಮ ಜೀವನಕ್ಕೋಸ್ಕರ, ಅದೇನು ಇಟ್ಸ್ ನಾಟ್ ಎ ಲೈಫ್ ಸೇವಿಂಗ್ ಪ್ರಾಸೆಸ್, ಬಟ್ ಉತ್ತಮ ಜೀವನವನ್ನು ನಡೆಸೋದಕ್ಕೋಸ್ಕರ ಕೆಲವೊಂದು ಟಿಶ್ಯೂಸ್ ಅನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅಂಗಾಂಶಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಉದಾಹರಣೆಗೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ವ್ಯಾಲ್ವ್ಸ್, ಬೋನ್ಸ್, ಲಿಗಮೆಂಟ್ಸ್, ಮಸಲ್ಸ್, ಟೆಂಡಾನ್ಸ್, ನರ್ವ್ಸ್, ಮತ್ತು ಇನ್ನು ಕೆಲವರಿಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟನ್ನು ಕೂಡ ನಾವು ಮಾಡ್ತೀವಿ. ಕೊನೆಯದಾಗಿ ಒಬ್ಬ ವ್ಯಕ್ತಿ ತಾನು ಸತ್ತ ಮೇಲೆ ತನ್ನ ದೇಹವನ್ನೇ ಅವನು ಒಂದು ಮೆಡಿಕಲ್ ವೈದ್ಯಕೀಯ ಕಾಲೇಜಿಗೆ ದಾನವನ್ನು ಕೂಡ ಮಾಡಬಹುದು. ಯೂಶುವಲಿ ಜನರಿಗೆ ಒಂದು ಯೋಚನೆ ಇರುತ್ತೆ, ನಾನು ನೆಟ್ಟಗಿದ್ದೀನಿ, ನಾನು ಯಾಕೆ ದಾನ ಮಾಡಬೇಕು ಅಂಗವನ್ನ ಅಂತ. ಮುಖ್ಯವಾಗಿ ಮೂತ್ರಪಿಂಡ ದಾನ ಮಾಡೋ ಉದ್ದೇಶ ಏನು, ಯಾಕಾಗಿ ಮಾಡಬೇಕಿದನ್ನ? ಎಸ್, ದಿಸ್ ಈಸ್ ದಿ ಕ್ರಕ್ಸ್ ಆಫ್ ದಿಸ್ ಪ್ರೆಸೆಂಟೇಷನ್. ನೋಡಿ, ಈಗ ಒಬ್ಬ ವ್ಯಕ್ತಿಗೆ ತನ್ನ ಕಿಡ್ನೀಸ್ಗಳು ನಿರಂತರವಾಗಿ ವೈಫಲ್ಯಗೊಂಡಾಗ ಎರಡೇ ವಿಧಾನಗಳಲ್ಲಿ ಅವನನ್ನು ನಾವು ಜೀವಂತವಾಗಿ ಇರಿಸಬಹುದು. ಒಂದು ಡಯಾಲಿಸಿಸ್, ಅದರಲ್ಲಿ ಎರಡು ಥರದ ವಿಧಗಳು ಇರ್ತವೆ. ಒಂದು ಇಮೋಡಯಾಲಿಸಿಸ್, ಮತ್ತೊಂದು ಪೆರಿಟೋನ್ ಡಯಾಲಿಸಿಸ್, ಆ್ಯಂಡ್ ಎರಡನೇದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಡಯಾಲಿಸಿಸ್ ಮಾಡುವುದಕ್ಕೆ ಈ ವ್ಯಕ್ತಿಯು ವಾರಕ್ಕೆ 3 ಸಲ ಹಾಸ್ಪಿಟಲ್ ಹೋಗಬೇಕು, 3 ಅಥವಾ 4 ಗಂಟೆಗಳ ಕಾಲ ಡಯಾಲಿಸಿಸಲ್ಲಿ ಇರಬೇಕಾಗುತ್ತದೆ. ಆದರೆ ಟ್ರಾನ್ಸ್ಪ್ಲಾಂಟೇಷನ್ ಒಮ್ಮೆ ಮಾಡಿದರೆ ಇಟ್ಸ್ ಎ ಒನ್ ಟೈಮ್ ಸರ್ಜಿಕಲ್ ಪ್ರಾಸೆಸ್. ಡಯಾಲಿಸಿಸ್ ಕಿಡ್ನೀಸ್ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡುವುದಿಲ್ಲ. ಉದಾಹರಣೆಗೆ ಕಿಡ್ನೀಸ್ಗಳು ನಮ್ಮ ರಕ್ತದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗೆ ಎಸೆಯುತ್ತವೆ, ಪ್ಲಸ್ ಎಕ್ಸ್ಟ್ರಾ ನೀರನ್ನು ಹೊರಗೆ ತೆಗೆಯುತ್ತವೆ. ಜೊತೆಗೆ ರಕ್ತ ಉತ್ಪತ್ತಿಗೆ, ವೈಟಮಿನ್ ಡಿ ಸಿಂಥೆಸಿಸ್ಗೆ, ಪ್ಲಸ್ ಎಲೆಕ್ಟ್ರೋಲೈಟ್ಸ್, ಆ್ಯಸಿಡ್ ಬೇಸಸ್ ಆ್ಯಂಡ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಬಹಳ ಮುಖ್ಯವಾದವು. ಈ ಎಲ್ಲ ಕಾರ್ಯಗಳನ್ನು ಡಯಾಲಿಸಿಸ್ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡುವುದಿಲ್ಲ. ಆದರೆ ಒಂದು ಫಂಕ್ಷನಿಂಗ್ ಕಿಡ್ನಿಯನ್ನು ನಾವು ಟ್ರಾನ್ಸ್ಫರ್ ಮಾಡಿದಾಗ ಆ ಒಂದು ಕಿಡ್ನಿ 2 ಕಿಡ್ನಿಗಳ ಕೆಲಸವನ್ನು ತಾನಾಗಿ ಮಾಡಬಹುದು. ಸೊ ಇದು ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಟ್ರಾನ್ಸ್ಪ್ಲಾಂಟಲ್ಲಿ. ಮತ್ತೊಂದು, ಡಯಾಲಿಸಿಸ್ ಪೇಷಂಟ್ಸ್ಗಳು ಸುಮಾರು ಜನರು ಆರಂಭದಲ್ಲೇ ಅವರು ನಾನಾ ಕಾರಣಗಳಿಂದ ಅವರು ಮರಣವನ್ನು ಒಪ್ಪುತ್ತಾರೆ. ಇನ್ನು ಕೆಲವೊಬ್ಬರು 5 ವರ್ಷಗಳ ನಂತರ
ಸೇ ಫಾರ್ ಎಕ್ಸಾಂಪಲ್ 50% ಆಫ್ ದ ಡಯಾಲಿಸಿಸ್ ಪೇಷಂಟ್ಸ್ 5 ವರ್ಷಗಳ ನಂತರ ಡ್ಯೂ ಟು ವೇರಿಯಸ್ ರೀಸನ್ಸ್ ಸೇ ಹಾರ್ಟ್ ಪ್ರಾಬ್ಲಮ್ ಆರ್ ಇನ್ಫೆಕ್ಷನ್ಸ್ ಅಂತ ಅವರು ಸಾವನ್ನು ಒಪ್ಪುತ್ತಾರೆ. ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ವ್ಯಕ್ತಿಗಳು 1 ವರ್ಷದಲ್ಲಿ 95% ಜನರು ಜೀವಂತವಾಗಿರ್ತಾರೆ ಫಂಕ್ಷನಿಂಗ್ ಕಿಡ್ನಿ ಒಂದಿಗೆ. 5 ವರ್ಷಗಳಲ್ಲಿ 80-85% ಜನರು ಇನ್ನೂ ಜೀವಂತವಾಗಿರ್ತಾರೆ. ಆ್ಯಂಡ್ 50% ಜನರು 14 ವರ್ಷಗಳ ಕಾಲ ಜೀವಂತ ದಾನ ಅಂತ ಹೇಳ್ತೀವಲ್ಲ, ಕಿಡ್ನಿಯ ಜೀವಂತ ವ್ಯಕ್ತಿಯಿಂದ ತೊಗೊಂಡಿರುವ ಕಿಡ್ನೀಸ್ ಅಂಥವರು ಜೀವಿತವಾಗಿರ್ತಾರೆ. ಸೊ ಆದ್ದರಿಂದ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಬೆಟರ್ ದೆನ್ ಡಯಾಲಿಸಿಸ್. ಈಗ ವೆಚ್ಚ ಕಾಸ್ಟನ್ನು ತಗೊಳ್ಳಿ. ಡಯಾಲಿಸಿಸ್ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು 25,000 to 30,000 rupees ಅವರು ಖರ್ಚನ್ನು ಮಾಡಬೇಕು, ಇನ್ಕ್ಲೂಡಿಂಗ್ ಮೆಡಿಸಿನ್ಸ್. ಆ್ಯಂಡ್ ವರ್ಷಕ್ಕೆ ಇಟ್ ವಿಲ್ ಬಿ ಅರೌಂಡ್ 3 to 4 lakhs. ವೆರಸ್ ಟ್ರಾನ್ಸ್ಪ್ಲಾಂಟೇಷನ್ ಮೊದಲನೇ ವರ್ಷದಲ್ಲಿ ಒಂದು 5 ಅಥವಾ 7 ಲಕ್ಷ ಖರ್ಚಾದರೂ ಕೂಡ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ ಆ ಮೆಡಿಸಿನ್ಸ್ ಎವ್ರಿ ತಿಂಗಳು ಅವರು ಮೆಡಿಸಿನ್ಸ್ ತೊಗೊಳ್ಬೇಕಾಗುತ್ತೆ. ಒಂದು 15,000 to 20,000 rupees ಆಗ್ಬೋದು. 2 ಅಥವಾ 3 ವರ್ಷಗಳ ನಂತರ ಡಯಾಲಿಸಿಸಲ್ಲಿ ಆಗುವ ವೆಚ್ಚ ಟ್ರಾನ್ಸ್ಪ್ಲಾಂಟಿಂಗ್ಗಿಂತ ಅಧಿಕವಾಗಿರುತ್ತೆ. ಕೊನೆಯ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದರೆ ಡಯಾಲಿಸಿಸಲ್ಲಿರೋ ವ್ಯಕ್ತಿಗಳು ಅವರ ಫರ್ಟಿಲಿಟಿ ಏನಂತಾರೆ, ಮಗು ಹುಟ್ಟಿಸುವ ಒಂದು ಕೆಪಾಸಿಟಿಯನ್ನು ಅವರು ಕಳ್ಕೊತಾರೆ. ವೆರಸ್ ಟ್ರಾನ್ಸ್ಪ್ಲಾಂಟ್ ಆದವರು ಆ ಫರ್ಟಿಲಿಟಿಯನ್ನು ಕಳೆದುಕೊಂಡು ಮತ್ತೊಮ್ಮೆ ಅದನ್ನು ಪಡ್ಕೊಳ್ಳುವ ಒಂದು ಸಂಭಾವನೆ ಹೆಚ್ಚಾಗುತ್ತೆ. ನಾವು ಟ್ರಾನ್ಸ್ಫರ್ ಮಾಡಿದಂಥ ಒಬ್ಬ ರೆಸಿಪಿಯೆಂಟ್ 2 ವರ್ಷಗಳ ನಂತರ ಒಂದು ಗಂಡು ಮಗುವಿಗೆ ತಂದೆ ಆಗಿದ್ದಾರೆ. ಸೊ ಎಲ್ಲ ಕಾರಣಗಳಿಂದ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಡಯಾಲಿಸಿಸ್. ಸೊ ಆದ್ದರಿಂದ ನಾವು ಟ್ರಾನ್ಸ್ಪ್ಲಾಂಟೇಷನ್ಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಇನ್ನು ಡಾಕ್ಟರ್, ಮೂತ್ರಪಿಂಡ ದಾನದಲ್ಲಿ ಬಹಳಷ್ಟು ವಿಧಗಳಿವೆ, ಅವುಗಳು ಯಾವುವು? ಜೊತೆಗೆ ಯಾರು ಮೂತ್ರಪಿಂಡ ದಾನ ಮಾಡಬಹುದು, ಅಲ್ಲದೆ ಯಾರು ಮಾಡಬಾರ್ದು, ಮಾಡೋಕ್ಕಾಗಲ್ಲ, ಅದರ ಬಗ್ಗೆ ಹೇಳೋದಾದರೆ? ಎಸ್. ಸೊ ಕಮಿಂಗ್ ಟು ದಿ ಕಿಡ್ನಿ ಡೊನೇಷನ್ ಆ್ಯಂಡ್ ದ ಟ್ರಾನ್ಸ್ಪ್ಲಾಂಟೇಷನ್, 2 ಥರದ ಕಿಡ್ನಿ ಡೋನರ್ಸ್ ನಮ್ಮಲ್ಲಿ ಇರ್ತಾರೆ. ಒಂದು ಜೀವಂತವಾಗಿರುವವರು, ಲಿವಿಂಗ್ ಡೋನರ್ಸ್ ಅಂತ ಹೇಳಿ, ಮತ್ತೊಮ್ಮೆ ಈ ಮೃತ್ಯುವನ್ನು ಹೊಂದಿದವರು, ಸತ್ತವರು, ದ ಕೆಡವರ್ ಡಿಸೀಸ್ ಡೋನರ್ ಅಂತ ಹೇಳ್ತೀವಿ. ಲಿವಿಂಗ್ ಡೋನರ್ಸಲ್ಲಿ 2 ಥರದ ಡೋನರ್ಸ್ ಇರ್ತಾರೆ. ಒಂದು ರಿಲೇಟೆಡ್, ಮತ್ತೊಂದು ಅನ್ರಿಲೇಟೆಡ್. ರಿಲೇಟೆಡ್ ಅಂದರೆ ನಮ್ಮ ರಕ್ತ ಸಂಬಂಧ, ನಮ್ಮ ಜೊತೆ ಒಡ ಹುಟ್ಟಿದವರು, ನಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್, ಮಕ್ಕಳು ಮೊಮ್ಮಕ್ಕಳು, ಇವುಗಳೆಲ್ಲ ರಕ್ತದಿಂದ ಸಂಬಂಧವಾಗಿರುತ್ತಾರೆ. ಇವರು ರಿಲೇಟೆಡ್ ಡೋನರ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರು ನಮ್ಮ ಮಾವಂದಿರು, ಅತ್ತೆಯವರು, ಅವರ ಮಕ್ಕಳು, ಇವರೆಲ್ಲ ಬ್ಲಡ್ ರಿಲೇಟೆಡ್ ಆಗಿದ್ರು, ಅವರು ಅನ್ರಿಲೇಟೆಡ್ ಡೋನರ್ಸ್ ಆಗ್ತಾರೆ. ನಮ್ಮ ಸ್ನೇಹಿತರು, ಸಹ ಉದ್ಯೋಗಿಗಳು ಕೂಡ ಅನ್ರಿಲೇಟೆಡ್ ಡೋನರ್ಸಲ್ಲಿ ಬರ್ತಾರೆ. ಇದೆಲ್ಲ ಹೊರತು ಮತ್ತೊಂದು ಕ್ಯಾಟಗರಿ ಆಫ್ ಡೋನರ್ಸ್ ಇರ್ತಾರೆ. ಅವರು ಜೀವಂತವಾಗಿರ್ತಾರೆ, ಬಟ್ ಅವರ ಕಿಡ್ನಿ ಪರೋಪಕಾರದಿಂದ ತಾನಾಗಿ ಸ್ವಇಚ್ಛೆಯಿಂದ ಅವರು ಕೊಡ್ತಾರೆ. ಅದು ಅವ್ರು ಯಾರು ಕೊಡ್ತಾರೆ ಅಂತ ಗೊತ್ತಾಗೋದು. ಇವರನ್ನು ನಾವು ಆಲ್ಟ್ರಿಸ್ಟಿಕ್ ಡೋನರ್ಸ್ ಅಂತ ಹೇಳ್ತೀವಿ, ಗುಡ್ ಸ್ಯಾಮರಿಟನ್ ಡೋನರ್ಸ್. ಸೊ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೋನರ್ಸ್ ವಿ ಹ್ಯಾವ್. ಯಾವ ಡೋನರ್ ನಮಗೆ ಸೂಕ್ತವಾದ ಡೋನರ್ ಅಂತ ನಾವು ಕಂಡುಹಿಡಿಯಬೇಕು, ಐಡೆಂಟಿಫೈ ಮಾಡೋದು. ಅದಕ್ಕೆ ಕೆಲವೊಂದು ಇಂಡಿಕೇಶನ್ಸು. ಎಲ್ಲರೂ ಕಿಡ್ನೀಸನ್ನು ಕೊಡೋಕ್ಕಾಗುವುದಿಲ್ಲ. ಸೊ ಹೂ ಇಸ್ ದಿ ಸೂಟಬಲ್ ಡೋನರ್? ಈಗ ಕೆಡವರ್ ಡೋನರ್ ಅವರು ಮುಂಚಿತವಾಗಿ ಅವರು ರಿಜಿಸ್ಟರ್ ಮಾಡಿಟ್ಟಿರ್ತಾರೆ. ಒಂದು ವೇಳೆ ನನ್ನ ಮೃತ್ಯುವಾದರೆ ಡ್ಯೂ ಟು ಸಮ್ ರೀಸನ್, ಸೊ ನನ್ನ ಅಂಗಾಂಗಗಳನ್ನು ನೀವು ದಾನ ಮಾಡ್ಬೋದು ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ರಿಜಿಸ್ಟರ್ ಮಾಡಿರುವಂಥ ಡಯಾಲಿಸಿಸ್ ಪೇಷಂಟ್ಸ್ಗಳು ಅವರಿಗೆ ಆ ಚಾನ್ಸ್ ಬಂದಾಗ ಅದನ್ನು ಅವರು ಪಡ್ಕೋಬೋದು. ಕಮ್ಮಿಂಗ್ ಟು ದ ಲಿವಿಂಗ್ ಡೋನರ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರಬೇಕು. 3 ಮುಖ್ಯವಾದ ಮೂಲಭೂತ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕು. ಒಂದು, ಈ ಕಿಡ್ನಿ ಡೋನರ್ ತಾನು ಅದೊಂದು ಸರ್ಜಿಕಲ್ ಪ್ರಾಸೆಸ್ ಆಗಿರುತ್ತೆ. ಕಿಡ್ನಿಯನ್ನು ತೆಗೆಯೋದು ಒಂದು ಸರ್ಜಿಕಲ್ ಪ್ರಾಸೆಸ್. ಆ ಸರ್ಜರಿಯಿಂದ ಅವರಿಗೆ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಆಗುತ್ತಾ ಇಲ್ಲ ಅಂತ ನಾವು ನೋಡಬೇಕು ಮೊದಲು. 2ನೇದು, ಕೊಟ್ಟ ಮೇಲೆ ಈ ಡೋನರ್ಗೆ ಒಂದೇ ಕಿಡ್ನಿ ಇರೋದ್ರಿಂದ ಅದರಿಂದ ಅವ್ರಿಗೆ ಏನಾದರೂ ಭವಿಷ್ಯದಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ಬೋದಾ ಅಂತ ಅವನು ಅಡ್ರೆಸ್ ಮಾಡಬೇಕು. 3ನೇದು, ಈ ಕೊಡುವ ಕಿಡ್ನಿ ಮುಖಾಂತರ ಇನ್ಫೆಕ್ಷನ್ಸ್ ಅಥವಾ ಕ್ಯಾನ್ಸರ್ಸ್ ಸ್ವೀಕರಿಸುವ ರೆಸಿಪಿಯೆಂಟ್ಗೆ ಏನಾದರೂ ಟ್ರಾನ್ಸ್ಮಿಟ್ ಆಗ್ಬೋದಾ ಅಂತ ನಾವು ಅದನ್ನು ಅಡ್ರೆಸ್ ಮಾಡಬೇಕು. ಸೊ ಈಗ ಒಬ್ಬ ವ್ಯಕ್ತಿಯು ತಾನು ತನ್ನ ಅಂಗವನ್ನು ದಾನ ಮಾಡಲು ಬಯಸಿದಾಗ ಅವನು ಕೊಡುವುದಕ್ಕೆ ಅವನು ಅರ್ಹನಾಗಿದ್ದಾನೆ ಅಂತ ಸಮರ್ಥನೆ ಇದೆಯಾ ಅಂತ ನೋಡಬೇಕು. ತಾನಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಪಾಸಿಟಿ ಅಂತ ನಾವು ಇದೆ ಅಂತ ನೋಡಬೇಕು. ಅವನು ಮೊದಲು ಮುಂದೆ ಬರಬೇಕು. ಯಾವುದೇ ಥರದ ಒತ್ತಡದಿಂದ, ಬಲವಂತದಿಂದ, ಮೋಸದಿಂದ ಅವನು ಮುಕ್ತವಾಗಿರಬೇಕು. ಆರ್ಥಿಕ ವೆಚ್ಚ, ಟ್ರಾನ್ಸಾಕ್ಷನ್, ಮಾನಿಟರಿ ಟ್ರಾನ್ಸಾಕ್ಷನ್ ಆಗಿರಬಾರದು. ಆ್ಯಂಡ್ ಅವನಿಗೆ ತನ್ನ ಕಿಡ್ನಿಯನ್ನು ಡೊನೇಟ್ ಮಾಡುವುದರಿಂದ ಆಗುವಂಥ ರಿಸ್ಕ್ ಆ್ಯಂಡ್ ಬೆನಿಫಿಟ್ಸ್ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ಅವನಿಗೆ ಕೊಡಬೇಕು.
ಆ್ಯಂಡ್ ಇದು ಕೂಡ ಮುಖ್ಯವಾದ, ಒಂದು ವೇಳೆ ಅವನು ಸಪೋಸ್ ಕೊಡೋದಕ್ಕೆ ಬಯಸಿದ್ರೂ ಅವನು ಸೆಲೆಕ್ಟ್ ಆಗೋದಿದ್ದರೆ ಆ ಪ್ರಾಸೆಸ್ಸಿಂದ ರೆಸಿಪಿಯೆಂಟ್ ತನ್ನ ಜೀವನವನ್ನು ಡಯಾಲಿಸಿಸಲ್ಲೇ ಕಳ್ಕೊಬೋದಂತನೂ ಮಾಹಿತಿಯನ್ನು ನೀಡಬೇಕು. ಇದೆಲ್ಲ ಆದ ಮೇಲೆ ಅವನು ಮೊದಲು ಆರೋಗ್ಯವಂತನಾಗಿದೆ ಅಂತ ನೋಡಬೇಕು. ಮೊಟ್ಟ ಮೊದಲು ಅವನಿಗೆ 2 ಕಿಡ್ನೀಸ್ ಇರಬೇಕು. 1000ದಲ್ಲಿ ಒಬ್ಬ ಜನರಿಗೆ ಹುಟ್ಟಿನಿಂದಲೂ ಒಂದೇ ಕಿಡ್ನಿಯಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಗೊತ್ತಾಗುವುದಿಲ್ಲ, ಅವರು ದೊಡ್ಡವರಾಗ್ತಾರೆ, ಮದುವೆ ಆಗ್ತಾರೆ, ಮಕ್ಕಳು ಹುಟ್ಕೋತಾರೆ, ಯಾವುದೋ ಒಂದು ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗೋದು ಅವ್ರು ಒಂದೇ ಕಿಡ್ನಿ ಇರುವುದಂತ. ಸೊ ಅಂದರೆ ಏನರ್ಥ, ಒಂದು ಕಿಡ್ನಿ 2 ಕಿಡ್ನೀಸ್ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಸೊ ಈ ದಾನ ಮಾಡುವವರಿಗೆ 2 ಕಿಡ್ನೀಸ್ ಬರಬೇಕು. ಮೊದಲು ಅವರು ಆರೋಗ್ಯವಂತರಾಗಿರಬೇಕು, ಪ್ಲಸ್ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಈ ಶುಡ್ ಬಿ ಮೆಂಟಲಿ ಸೌಂಡ್. ಡಯಾಬಿಟಿಸ್ ಇರಬಾರದು. ಡಯಾಬಿಟಿಸ್ ಉಂಟಾಗುವಂಥ ರಿಸ್ಕ್ ಅವರಿಗೆ ಕಡಿಮೆ ಇರಬೇಕು ಫ್ಯೂಚರಲ್ಲಿ. ಕೊಟ್ಟ ಮೇಲೆ ಸಪೋಸ್ ಡಯಾಬಿಟಿಸ್ ಆದರೆ ಅವ್ರು ಡಯಾಬಿಟಿಸಿಂದ ಇರುವ ಒಂದು ಕಿಡ್ನಿಯು ಅವರಿಗೆ ಡ್ಯಾಮೇಜ್ ಆಗಬಹುದು. ಅದನ್ನು ನಾವು ವೈದ್ಯರಾದ ನಾವುಗಳು ಅದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. BP ಇರಬಾರದು. ಅವರು ಬಹಳ ಒಬೆಸಿಟಿ ಅಂತ ಹೇಳ್ತೀವಿ, ಭಾಳ ದಪ್ಪವಾಗಿರಬಾರ್ದು. ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಲಂಗ್ ಪ್ರಾಬ್ಲಮ್, ಇಂಥ ಪ್ರಾಬ್ಲಮ್ಸ್ ಯಾವುದೇ ಇರಬಾರ್ದು. ಆ್ಯಕ್ಟಿವ್ ಇನ್ಫೆಕ್ಷನ್ಸ್ ಲೈಕ್ ಟ್ಯೂಬರ್ಕ್ಲೋಸಿಸ್, ಹೆಪಟೈಟಿಸ್, HIV ಇಂಥ ಇನ್ಫೆಕ್ಷನ್ಸ್ ಇರಬಾರ್ದು. ಯಾವುದೇ ಥರದ ಕ್ಯಾನ್ಸರ್ಸ್ ಇರಬಾರ್ದು. ಆ್ಯಂಡ್ ಮುಖ್ಯವಾಗಿ ಅವರು ಕೆಲವೊಬ್ಬರು ಈ ಡ್ರಗ್ಸಿಗೆ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಡಿಪೆಂಡೆಂಟ್ ಆಗಿರ್ತಾರೆ. ಅಂಥವರನ್ನು ನಾವು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಕೊನೆಯದಾಗಿ ಗರ್ಭಿಣಿಯ ಸ್ತ್ರೀಯವರು ಡೊನೇಟ್ ಮಾಡುವುದಕ್ಕೆ ಅವರು ಸಾಧ್ಯವಿಲ್ಲ. ಇವುಗಳೆಲ್ಲವನ್ನು ನಾವು ನೋಡಿ ಒಂದು ಡೋನರನ್ನು ಈಸ್ ಫಿಟ್ ಫಾರ್ ಡೊನೇಷನ್ ಅಂತ ನಾವು ಪರಿಗಣಿಸ್ತೀವಿ. ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಹೇಳೋದಾದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋದು ಬಹಳ ಮುಖ್ಯ. ಹೌದು. ಒಂದ್ ವೇಳೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿಲ್ಲ ಅಂದ್ರೆ ಅವ್ರು ದಾನ ಮಾಡಬಹುದಾ? ಕರೆಕ್ಟ್. ಮುಂಚೆಲ್ಲ ನಾವು ಡೋನರನ್ನು ಸೆಲೆಕ್ಟ್ ಮಾಡಿದಾಗ ಒಂದೇ ಬ್ಲಡ್ ಗ್ರೂಪ್ ಇದ್ದಾರೆ ಅಂತ ನಾವು ನೋಡ್ತಿದ್ವಿ. ಬ್ಲಡ್ ಗ್ರೂಪ್ ಇಲ್ಲದಿದ್ದಾಗ ಅವರನ್ನು ನಾವು ರಿಜೆಕ್ಟ್ ಮಾಡ್ತಿದ್ವಿ. ಅದರಿಂದ ಏನಾಗ್ತಿತ್ತು, ಈ ಕಿಡ್ನೀಸಿನ ಶಾರ್ಟೇಜ್ ಬಹಳ ಆಗ್ತಿದ್ವು. ಈಗ ಉದಾಹರಣೆಗೆ ಪ್ರತಿ ವರ್ಷ 1.5 ಲಕ್ಷ ಜನರಿಗೆ ಹೊಸದಾಗಿ ಕಿಡ್ನಿ ಪ್ರಾಮಿಂದ ಅವರು ನಮ್ಮ ಭಾರತದಲ್ಲಿ ಹ್ಯಾಡ್ ಆಗ್ತಾ ಇರ್ತಾರೆ. ಸುಮಾರು 4.5 ಲಕ್ಷ ಜನರಿಗೆ ಈಗ ನಮ್ಮ ಭಾರತ ದೇಶದಲ್ಲಿ ಯಾವುದೋ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಆ್ಯಂಡ್ ಭಾಳ ಜನ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಸಾಯುತ್ತಾರೆ. ಇದು ದುರದೃಷ್ಟಕರವಾದ ಒಂದು ಸಂಗತಿಯಾಗಿದೆ ನಮ್ಮ ದೇಶದಲ್ಲಿ ಈಗ. ಸೊ ಇವರಿಗೆ ನಾವು ಈಗ ನಾವು ಏನು ಮಾಡಬೇಕು? ಏನು ಪ್ರಶ್ನೆ ಕೇಳಿದ್ರಿ? ರಕ್ತ ಮ್ಯಾಚ್. ಎಸ್. ಈಗ ಐ ಜಸ್ಟ್ ಗಾಟ್ ಸಾರಿ ಫಾರ್ ದ್ಯಾಟ್. ಈಗ ಒಂದೇ ಬ್ಲಡ್ ಗ್ರೂಪ್ ಆಗಿದ್ದರಿಂದ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ಈಗ ಬೇರೆ ಬ್ಲಡ್ ಗ್ರೂಪಿಂದ ಡೊನೇಟ್ ಮಾಡಿದಾಗ ಏನಾಗುತ್ತೆ, ಆ ಬ್ಲಡ್ ಗ್ರೂಪ್ ಬೇರೆ ಆಗಿರೋದ್ರಿಂದ ಅವರೇ ರೆಸಿಪಿಯೆಂಟ್ ದೇಹದಲ್ಲಿ ಕೆಲವೊಂದು ಆ್ಯಂಟಿಬಾಡೀಸ್ ಇರ್ತವೆ. ಅವುಗಳಿಂದ ತನ್ನ ದಾನ ಮಾಡಿರುವಂಥ ಕಿಡ್ನಿ ರಿಜೆಕ್ಟ್ ಮಾಡುವಂಥ ಒಂದು ಸಂಭಾವನೆ ಇರುತ್ತೆ. ಸೊ ಈಗ ನಮ್ಮಲ್ಲಿ ವಿಶೇಷ ವಿಧಾನಗಳಿವೆ, ಸ್ಪೆಷಲ್ ಪ್ರೊಸೀಜರ್ಸ್. ಆ ಡ್ಯಾಮೇಜಿಂಗ್ ಆ್ಯಂಟಿಬಾಡೀಸನ್ನು ತೆಗೆದು ಬೇರೆ ಬ್ಲಡ್ ಗ್ರೂಪ್ ಆದರೂ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾದ ಒಂದು ತಂತ್ರಜ್ಞಾನ ನಮ್ಮಲ್ಲಿ ಇವೆ, ಫೆಸಿಲಿಟೀಸ್ ಇವೆ ನಮ್ಮ ಭಾರತದಲ್ಲಿ. ಹಲವಾರು ಹಾಸ್ಪಿಟಲ್ಸ್ ನಮ್ಮ ಭಾರತದಲ್ಲಿ ಈಗ ಮಾಡ್ತಿದ್ದಾರೆ. ಒಳ್ಳೆ ಥಿಂಗ್ ಏನಂದರೆ, ಖರ್ಚು ಒಂದೇ ಬ್ಲಡ್ ಗ್ರೂಪಲ್ಲಿ ಆಗುವಂಥ ಖರ್ಚಿಗಿಂತ ಈ ಬೇರೆ ಬ್ಲಡ್ ಗ್ರೂಪಲ್ಲಿ ಮಾಡುವಂಥ ಟ್ರಾನ್ಸ್ಪ್ಲಾಂಟೇಷನ್ ಖರ್ಚು ಸ್ವಲ್ಪ ಹೆಚ್ಚಾಗುತ್ತೆ, ಡಬಲ್ ಆಗುತ್ತೆ. ಇನ್ನು ಮೂತ್ರಪಿಂಡ ದಾನ ಹೇಗೆ ಮಾಡಲಾಗುತ್ತೆ? ಟೆಸ್ಟ್, ಸರ್ಜರಿ ಅಥವಾ ದಾನಿಗಳ ಆಯ್ಕೆ ಇದೆಲ್ಲ ಹೇಗಾಗುತ್ತೆ? ಎಕ್ಸಾಕ್ಟ್ಲಿ. ಸೊ ಇದು ಒಂದು ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಒಂದು ರೋಡ್ ಮ್ಯಾಪ್ ಅನ್ನು ಹೇಳ್ತೇನೆ. ಈಗ ಒಂದು ಪೇಷಂಟ್ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂದರೆ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿದೆ ಕಿಡ್ನೀಸ್, ಅವನು ಡಯಾಲಿಸಿಸಲ್ಲಿ ಇರಬೇಕು ಅಥವಾ ಟ್ರಾನ್ಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾನೆ. ಸೊ ಆಗ ನಾವೇನು ಮಾಡ್ತೀವಿ, ಅವರ ಕುಟುಂಬದವರ ಹತ್ರ ಮಾತಾಡ್ತೀವಿ. ಯಾರೋ ಮುಂದೆ ಬರ್ತಾ ಸ್ವಇಚ್ಛೆಯಿಂದ ಕಿಡ್ನಿಯನ್ನು ದಾನ ಮಾಡೋದಕ್ಕೆ ಮುಂದೆ ಬರ್ತಾ ಅಂತ ನಾವು ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವರು ಹುಡುಕ್ತಾರೆ, ಅವರ ಕುಟುಂಬದವ್ರ ಹತ್ರ ಮಾತಾಡ್ತಾರೆ. ಯಾರೋ ಒಬ್ಬರು ಒಳ್ಳೆಯವರಿದ್ದೇ ಇರ್ತಾರೆ. ಸೊ ಅವ್ರು ಮುಂದೆ ಬರ್ತಾರೆ ಸ್ವಇಚ್ಛೆಯಿಂದ ಅವರ ಜೀವನವನ್ನು ಕಾಪಾಡೋದಕ್ಕೋಸ್ಕರ. ಯಾಕಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರನ್ನು ಅವಲಂಬಿಸಿರ್ತಾರೆ. ಸೊ ಮುಂದೆ ಬಂದ ಮೇಲೆ ನಾವು ವೈದ್ಯರು ಅವರನ್ನು ನಾವು ಕೆಲವೊಂದು ಎವ್ಯಾಲ್ಯೂಯೇಷನ್ ಟೆಸ್ಟನ್ನು ಮಾಡ್ತೀವಿ. ನಾನು ಆಗಲೇ ಹೇಳಿದಾಗೆ ಒಂದೇ ಬ್ಲಡ್ ಗ್ರೂಪ್ ಇದ್ದರೆ ಅದು ಸುಲಭವಾಗುತ್ತೆ, ರಿಲೇಟೆಡ್ ಆಗಿದ್ದರೆ ಇನ್ನೂ ಸುಲಭವಾಗುತ್ತೆ. ಸಪೋಸ್ ಬೇರೆ ಬ್ಲಡ್ ಗ್ರೂಪ್ ಆಗಿದ್ದರೆ ನಾನು ಹೇಳಿದ ಈ ಕೆಲವೊಂದು ವಿಧಾನಗಳಿಂದ ನಾವು ಅದನ್ನು ಮಾಡಬಹುದು. ಒಂದು ವೇಳೆ ಯಾರು ಸೂಟಬಲ್ ಡೋನರ್ ಇಲ್ಲದಿದ್ದರೆ, ದ ರೆಸಿಪಿಯಂಟ್ ಈಸ್ ವೆರಿ ಅಡಮೆಂಟ್ ಅಬೌಟ್ ಟ್ರಾನ್ಸ್ಪ್ಲಾಂಟೇಷನ್, ಈ ವಾಂಟ್ಸ್ ಟು ಗೆಟ್ ಟ್ರಾನ್ಸ್ಪ್ಲಾಂಟೇಷನ್, ಆಗ ನಾವೇನು ಮಾಡ್ತೀವಿ, ಕೆಡವರ್ ಟ್ರಾನ್ಸ್ಪ್ಲಾಂಟಿಗೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಸೊ ನಮ್ಮ ಪ್ರತಿ ಒಂದು ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಎಂದು ಒಂದು ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಇವೆ, ಸೋಟೋ ಅಂತ ಕರಿತೀವಿ. ಅಲ್ಲಿ ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದು ಪ್ರತಿದಿನ ಭಾಳ ಜನ ಅಲ್ಲಿ ಸೇರ್ತಿರ್ತಾರೆ. ಸೊ ಇಟ್ಸ್ ಆನ್ ಎ ಫಸ್ಟ್ ಕಮ್ ಫಸ್ಟ್ ಬೇಸಿಸ್. ಸೊ ಅದರಿಂದ ಮೊದಲೇ ನಾವು ಅದಕ್ಕೆ ರಿಜಿಸ್ಟರ್ ಮಾಡ್ತೀವಿ. ಇವರಿಗಿಂತ ಮುಂದೆ ಬಹಳ ಜನ ಇರ್ತಾರೆ, ಕ್ಯೂ. ಇಟ್ಸ್ ಲೈಕ್ ಎ ಕ್ಯೂ ಸಿಸ್ಟಮ್. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ
ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ಗೆ 3,000 ಜನರು ಆಲ್ರೆಡಿ ಲಿಸ್ಟಲ್ಲಿದ್ದಾರೆ. ಸೊ ಇವರ ಮೇಲೆ ಬರುವುದಕ್ಕೆ ಕೆಲವೊಂದು 1 or 2-3 ಇಯರ್ಸ್ ಕೂಡ ಆಗ್ಬೋದು. ಆ 2 to 3 ಇಯರ್ಸ್ ವೆಯ್ಟ್ ಲಿಸ್ಟ್ ಇದೆಯಲ್ಲ, ಭಾಳ ಅವರು ಕೇರ್ಫುಲ್ ಆಗಿರಬೇಕು, ಡಯಾಲಿಸಿಸ್ ಚೆನ್ನಾಗಿ ಮಾಡಿಕೊಂಡು ಆರೋಗ್ಯವಂತವಾಗಿ ಇರಬೇಕು. ಈ 2-3 ತಿಂಗಳ ಕಿಡ್ನಿ ಪಡೆಯುವ ತನಕ ಅವರಿಗೆ ಬೇರೆ ಥರ ಯಾವುದೇ ಕಾಂಪ್ಲಿಕೇಶನ್ ಆಗೋದ್ರ ನಾವು ನೋಡ್ಕೋಬೇಕು. ಇದು ಕ್ಯಾಡವರ್ ಟ್ರಾನ್ಸ್ಪ್ಲಾಂಟ್. ಒಂದು ವೇಳೆ ಈಸ್ ವೆರಿ ಲಕ್ಕಿ ದ ರೆಸಿಪಿಯಂಟ್ ಈಸ್ ಗಾಟ್ ಎ ಡೋನರ್ ಹೂ ಈಸ್ ವಿಲ್ಲಿಂಗ್ ಟು ಡೊನೇಟ್, ಆಗ ನಾವು 2 ಮುಖ್ಯವಾದ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಒಂದು ಮೆಡಿಕಲ್ ಆ್ಯಂಡ್ ದಿ ಲೀಗಲ್, ವೈದ್ಯಕೀಯ ಮತ್ತು ಕಾನೂನಿನ ಮೌಲ್ಯಮಾಪನವನ್ನು ನಾವು ಮಾಡುತ್ತೇವೆ. ಈ ಮಾಡುವಂಥ ಪ್ರಾಸೆಸ್ ಇದೆಲ್ಲ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ವೆರಿ ಸ್ಟ್ರಿಂಜೆಂಟ್ ಪ್ರಾಸೆಸ್ ಅಂತ ಹೇಳ್ತೀವಿ. ಎ ಮಲ್ಟಿಡಿಸಿಪ್ಲಿನರಿ ಟೀಮ್ ಕನ್ಸಿಸ್ಟಿಂಗ್ ಆಫ್ ನೆಫ್ರಾಲಜಿಸ್ಟ್, ಆಲ್ ದಿ ಸ್ಪೆಷಲಿಸ್ಟ್ ಇನ್ಕ್ಲೂಡಿಂಗ್ ದಿ ಸೈಕ್ಯಾಟ್ರಿಸ್ಟ್, ಸೋಷಿಯಲ್ ವರ್ಕರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್, ಇವರುಗಳು ಈ ಎಲ್ಲವನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಈ ಮಾಡಿದಾಗ ಕೆಲವೊಂದು ಬ್ಲಡ್ ಟೆಸ್ಟನ್ನು ನಾವು ಮಾಡ್ತೀವಿ. ಬ್ಲಡ್ಡು, ಯೂರಿನ್ನು, ಅಲ್ಟ್ರಾಸೌಂಡ್ ಸ್ಕ್ಯಾನು, CT ಸ್ಕ್ಯಾನು ಡೋನರಲ್ಲಿ ಎಲ್ಲ ಮಾಡಿ ಅವರಲ್ಲಿ ಆಗಲೇ ಹೇಳಿದಾಗೆ ಇನ್ಫೆಕ್ಷನ್, ಕ್ಯಾನ್ಸರ್ ಅಂತೆಲ್ಲ ಯಾವುದೇ ಹಾರ್ಟ್ ಪ್ರಾಬ್ಲಮ್, ಲಂಗ್ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಬಾರ್ದು. ಈ ಶುಡ್ ಬಿ ಅ ಹೆಲ್ದಿ ಪರ್ಸನ್. ಕೆಲವೊಮ್ಮೆ ಅದಾದ ನಂತರ HLA ಟಿಶ್ಯೂ ಟೈಪಿಂಗ್ ಅಂತ ನಾವು ಮಾಡಬೇಕು, ಪ್ಲಸ್ ಕ್ರಾಸ್ ಮ್ಯಾಚನ್ನು ಮಾಡಬೇಕು. ಇದಾದ ಮೇಲೆ ಸೈಡ್ ಬೈ ಸೈಡ್ ಲೀಗಲ್ ಆಸ್ಪೆಕ್ಟ್ಸು ನಡೀತಿರ್ತವೆ. ಈಗ ಉದಾಹರಣೆಗೆ ಇಬ್ಬರು ರಿಲೇಟೆಡ್ ಆಗಿದ್ದರೆ ಇಟ್ ಬಿಕಮ್ ಸ್ಟ್ರೈಟ್ ಫಾರ್ವರ್ಡ್. ಆ ರಿಲೇಷನ್ಶಿಪ್ಪನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಈ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಡೊಮಿಸೈಲ್ ಸರ್ಟಿಫಿಕೇಟು, ಫೋಟೋಗ್ರಾಫ್ಸು ಅಂತೆಲ್ಲ ನೋಡ್ತೀವಿ. ಒಂದು ವೇಳೆ ಸಪೋಸ್ ಇವರಿಬ್ಬರು ರಿಲೇಟೆಡ್ ಆಗಿಲ್ಲ, ಅನ್ರಿಲೇಟೆಡ್, ಬೇರೆ ಕಸಿನ್ಸ್, ಮಾವಂದಿರು ಬರ್ತಿದ್ದಾರೆ, ಆಗ ನಾವು ಕೆಲವೊಂದು ಟೆಸ್ಟ್, DNA ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈ ಕಿಡ್ನಿ ದಾನ ಮಾಡುವುದಕ್ಕೆ ಯಾವ ಕಾರಣಗಳು, ಕಿಡ್ನಿ ದಾನ ಮಾಡುವುದಕ್ಕೆ ಆಗುವಂಥ ಸಂದರ್ಭಗಳು, ಅವರಲ್ಲಿ ಏನಾದರೂ ಹಣಕಾಸಿನ ಟ್ರಾನ್ಸಾಕ್ಷನ್ ನಡೆತಿದ್ದಲ್ಲ ನಾನು ನೋಡಬೇಕಾಗುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮಿಂದ ನಾನು ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಡಾಕ್ಟರ್, ಕಿಡ್ನಿ ಸರ್ಜರಿ ಬಗ್ಗೆ ತಾವು ಹೇಳೋದಾದ್ರೆ? ಹೌದು. ಸೊ ಒಂದು ಸಲ ಡೋನರನ್ನು ಐಡೆಂಟಿಫೈ ಮಾಡಿದ ಮೇಲೆ ಒಂದು ಪರ್ಟಿಕ್ಯುಲರ್ ಡೇಟನ್ನು ನಾವು ನಿರ್ಧರಿಸಿದ್ವಿ. ಅದಕ್ಕೆ ಮುಂಚೆ ನಮ್ಮ ಆಥರೈಸೇಷನ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡು ಅದೆಲ್ಲ ನಿರ್ವಹಿಸಿದ ಮೇಲೆ ಆ ಪರ್ಟಿಕ್ಯುಲರ್ ಡೇ ಇಬ್ಬರನ್ನು, ರೆಸಿಪಿಯೆಂಟ್ ಮತ್ತು ಡೋನರನ್ನು ಒಂದೇ ಆಸ್ಪತ್ರೆಯಲ್ಲಿ ಒಂದೇ ಸಮಯದಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ. ಮೊದಲು ಡೋನರಿಂದ ನಾವು ಕಿಡ್ನಿಯನ್ನು ತೆಗೆಯೋದಕ್ಕೋಸ್ಕರ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. 2 ಥರದ ವಿಧಾನಗಳಿರ್ತವೆ. ಒಂದು ಓಪನ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ, ಓಪನ್ ಮಾಡಿ ಅದನ್ನು ತೆಗೆಯೋದು. ಮತ್ತೊಂದು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಒಂದು ಸಣ್ಣ ರಂಧ್ರಗಳು, ಹೋಲ್ಸನ್ನು ಮಾಡಿ ಆ ಕಿಡ್ನಿಯನ್ನು ನಾವು ಸುಲಭವಾಗಿ ತೆಗೆದು ಅದಾದ ನಂತರ ರೆಸಿಪಿಯೆಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈಗ ನವಡೇಸ್ ಭಾಳ ಜನ ಮಾಡ್ತಿದ್ದಾರೆ. ಇಟ್ಸ್ ಮೋರ್ ಕನ್ವೀನಿಯೆಂಟ್ ಆ್ಯಂಡ್ ಸೇಫ್ ಆ್ಯಂಡ್ ಮಾಡಿದ ತಕ್ಷಣ ದಿ ರಿಕವರಿ ರೇಟ್ಸ್, ದಿ ಹೀಲಿಂಗ್ ಪ್ರಾಸೆಸ್ ಈಸ್ ವೆರಿ ಫಾಸ್ಟ್. ಸರ್ಜರಿ ಮಾಡಿದ ನಂತರ ಫಾಲೋಅಪ್ ಪೀರಿಯಡ್ ಇದೆಲ್ಲ ಅದು ಬಹಳ ಮುಖ್ಯವಾದದ್ದು. ಡೋನರ್ನ 2-3 ದಿವಸಗಳ ಅಥವಾ ಸಾಮಾನ್ಯವಾಗಿ 5 ದಿವಸದೊಳಗೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಅವ್ರ ಮನೆಗೆ ಹೋಗ್ಬೋದು. ಹೊಲಿಗೆಲ್ಲ ತೆಗೆದು ಒಂದು 2 ವೀಕ್ಸಲ್ಲಿ ಹೊಲಿಗೆ ತೆಗಿತೀವಿ. ಮೊದಲು 4 to 6 ವೀಕ್ಸ್ ಅವರು ಹೆವಿ ವರ್ಕ್, ಸ್ಟೆನ್ಯೂಸ್ ವರ್ಕನ್ನು ಮಾಡಬಾರ್ದು. ಉದಾಹರಣೆಗೆ ಭಾರವಾದ ವಸ್ತುಗಳನ್ನು ಅವರು ಲಿಫ್ಟ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಅವರು ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಅಂತೆಲ್ಲವನ್ನು ಮಾಡ್ಕೋಬಹುದು. ಆಹಾರದ ವಿಷಯದಲ್ಲಿ ಅಂಥದ್ದೇನು ಮೇಜರ್ ಚೇಂಜಸ್ ಇರುವುದಿಲ್ಲ. ಯಾಕಂದರೆ ಅವರು ಒಂದು ಕಿಡ್ನಿ ಕೊಟ್ಟ ಮೇಲೂ ಅವರು ಆರೋಗ್ಯವಂತವಾದ ವ್ಯಕ್ತಿನೇ ಅವ್ರ ಪೇಷಂಟ್ ಆಗುವುದಿಲ್ಲ. ಬಟ್ ಪ್ರೋಟೀನ್ ಹೆಚ್ಚಾಗಿರುವ ಪ್ರೋಟೀನ್ ಇರುವಂಥ, ಉದಾಹರಣೆಗೆ ಈ ವೆಜಿಟೇಬಲ್ ಪ್ರೋಟೀನ್ಸ್ ಆಗಲಿ ಅಥವಾ ಮೀಟ್ ಅಂತಾಗಲಿ ಹೆಚ್ಚಾಗಿ ಅವರು ಸೇವಿಸಬಾರ್ದು. ಯಾಕಂದರೆ ಆ ಪ್ರೋಟೀನ್ ಲೋಡ್ ಒಂದು ಕಿಡ್ನಿ ಮೇಲೆ ಅದು ಹೆಚ್ಚಾಗುತ್ತೆ. ನೀರು ಚೆನ್ನಾಗಿ ಕುಡಿಬೇಕು. ಅವರು ಎಲ್ಲ ಥರದ ದ್ರವ್ಯ ಪದಾರ್ಥಗಳನ್ನು ನಾವು ಸೇವಿಸಬೇಕು, ಚೆನ್ನಾಗಿ ಹೈಡ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಮುಖ್ಯವಾಗಿ ಕೆಲವೊಂದು ಮಾತ್ರೆಗಳನ್ನು ಅವರು ತಗೊಳ್ಬಾರ್ದು. ಪೇನ್ ಕಿಲ್ಲರ್ಸ್, ಕೆಲವೊಂದು ನಾಟ್ಯ ಔಷಧಿಗಳ ಇರುವಂಥ ಕಿಡ್ನಿಯನ್ನು ಡ್ಯಾಮೇಜ್ ಮಾಡುವಂಥ ಕೆಲವೊಂದು ಮಾತ್ರೆಗಳನ್ನು ಅವರೂ ಸೇವಿಸಬಾರ್ದು. ಆ್ಯಂಡ್ ಒಂದೇ ಕಿಡ್ನಿ ಆಗಿರೋದ್ರಿಂದ ಅವರು ಕೆಲವೊಬ್ಬರು ಫುಟ್ಬಾಲು, ಬಾಕ್ಸಿಂಗ್ ಅಂತ ಇದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಅಂಥವನ್ನು ಆಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಕಿಡ್ನಿಗೆ ಯಾವುದೇ ಥರದ ಪೆಟ್ಟಾಗದಿರ್ತಾರ ಅವರು ನೋಡ್ಕೋಬೇಕಾಗುತ್ತೆ. ರುಟೀನ್ ಕೆಲಸ ಮಾಡ್ಬೋದು, ಮದುವೆ ಮಾಡ್ಕೋಬೋದು, ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಕೋಬೋದು. ಅವರಿಗೆ ಬೇರೆ ಒಂದು ಕಿಡ್ನಿ ಇರೋದ್ರಿಂದ ಮುಂದೆ ಏನಾದರೂ ಅವರಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರ್ಬೋದಾ, ಅಥವಾ ಹೈಪರ್ ಟೆನ್ಷನ್ ರಿಸ್ಕ್ ಜಾಸ್ತಿ ಆಗ್ಬೋದಾ, ಅಥವಾ ಪ್ರೋಟೀನ್ ಕಳ್ಕೊಳ್ಳುವಂಥ ಇವ್ರಲ್ಲಿ ಒಂದು ಸಂಭಾವನೆ ಹೆಚ್ಚಾಗುತ್ತೆ ಅಂತ ಒಂದು ಸಂಶಯ ಇರ್ಬೋದು. ಸಾಮಾನ್ಯವಾಗಿ ಜನರಲ್ ಪಾಪ್ಯುಲೇಷನಲ್ಲಿ ಇರುವಂಥ ರಿಸ್ಕೇ ಅವರಲ್ಲಿ ಕೂಡ ಇರುತ್ತೆ. ಸೊ ಆದ್ದರಿಂದ ಅವರು ಧೈರ್ಯದಿಂದ ಅವರ ಕಿಡ್ನಿಯನ್ನು ಅವರು ದಾನ ಮಾಡ್ಬೋದು. ಸೈಕಲಾಜಿಕಲಿ ಅವರಿಗೆ ಬಹಳ ಒಂದು ಕಿಡ್ನಿಯನ್ನು ಕೊಟ್ಟು ಬೇರೆಯವರ ಜೀವನದಲ್ಲಿ ಒಂದು ಬದಲಾವಣೆ ತಂದಿದೆ ಅಂತ ಒಂದು ಪರಮಾನಂದವನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಮೋಸ್ಟ್ ಆಫ್ ದಿ ಡೋನರ್ಸ್ ವಿಲ್ ಫೀಲ್. And in my opinion, they are the real heroes
ಪರದೆಯಲ್ಲಿ ನೋಡುವಂಥ ಹೀರೋಸ್ಗಿಂತ ಇವತ್ತು ದೀಸ್ ಆರ್ ಆಲ್ ದಿ ರಿಯಲ್ ಲೈಫ್ ಹೀರೋಸ್. ಸೊ ಸೋಷಿಯಲಿ ಕೂಡ ಅವರಿಗೆ ಒಂದು ಸ್ಥಾನಮಾನವನ್ನು ಅವರು ಪಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ತಾವು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರು 6, 7 ಮತ್ತು 8, 18ನೇ ಕ್ರಾಸ್, 4ನೇ ಮುಖ್ಯ ರಸ್ತೆ, ಮಾರ್ಗೋಸಾ ರಸ್ತೆ, ಬಿಎಂಟಿಸಿ ನಿಲ್ದಾಣ, ಮಲ್ಲೇಶ್ವರಂ, ಬೆಂಗಳೂರು 560055. ದೂರವಾಣಿ ಸಂಖ್ಯೆ 080230840002900. ಮತ್ತೊಂದು ಸಂಖ್ಯೆ 9483296648, 9483529529. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.